ಇದು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ನೀಲ್ಗುಂದ ಗ್ರಾಮದಲ್ಲಿ ಇದೀವಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಎಷ್ಟು ದಿವಸದ? 1 ತಿಂಗಳು 8 ದಿವಸ. ಇವಾಗ 1 ತಿಂಗಳದ 8 ದಿವಸ ಈ ಒಂದು ಸಸ್ಯ ಆಗಿರ್ತದೆ. ಅದು ಈ ಒಂದು ಟೆಂಪರೇಚರ್ ನೋಡೋದಾದ್ರೆ ಹರಪನಹಳ್ಳಿದು ಈ ಒಂದು ಸಮಯದಲ್ಲಿ 40 ಡಿಗ್ರಿ ಸೆಲ್ಸಿಯಸ್ಗಿನ ಜಾಸ್ತಿ ಇದೆ. ಈ ಒಂದು ಟೆಂಪರೇಚರ್ ಅಲ್ಲಿ ಈ ಒಂದು ಗಿಡ ಬಂದಿರೋದೇ ಒಂದು ಅದ್ಭುತ ಆಗಿರ್ತದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬಂದಿರತಕ್ಕಂತ ಸೈಡ್ ಬ್ರಾಂಚಸ್ ನೋಡಿರ್ಬೋದು, ಇಲ್ಲಿ ಹೊಡೆದಿರ್ತಕ್ಕಂಥ ಲಾಕ್ ಆಗ್ಲಿ, ಸೈಡ್ ಬ್ರಾಂಚಸ್ ಆಗ್ಲಿ, ಇಲ್ಲಿ ತುದಿಯಿಂದ ನೋಡೋದ್ಬೋದು, ಯಾವುದೇ ಒಂದು ಮುಟ್ರ ಆಗ್ಲಿ ಏನೂ ಇಲ್ಲ. ಪೂರ್ತಿ ಅಲ್ಲಿ ಫೀಲ್ಡೆ ಪೂರ್ತಿ ಕ್ಲಿಯರ್ ಆಗಿ ಬಂದಿದೆ. ಇಲ್ಲಿ ಯಾವುದೇ ಒಂದು ಸಮಸ್ಯೆ ನಿಮಗೆ ಕಂಡು ಬರ್ತಾ ಇಲ್ಲ. ಸೊ ಹಾಗಾಗಿ ನೀವೇನಂತಂದ್ರೆ ಗಿಡ ಸ್ಟಾರ್ಟಿಂಗ್ ಇತ್ತಂಗಿಂದಾನೆ ಒಂದು 30 ಡೇಸ್ ನೀವೇನು ಗಿಡನ ಮೇಂಟೈನ್ ಮಾಡ್ತೀರಲ್ಲ, ಮುಂದೆ ನೀವು ಒಳ್ಳೆ ಫಲವನ್ನ ತಗೊಳ್ತೀರಾ. ರೈತರು ನಾಟ್ಯ ಮಾಡಿದ 5 ದಿವಸಕ್ಕೆ 1261 3 kg MMX Pro 1 kg ಥೈಮೆಥಾಕ್ಸಮ್ 200 ಗ್ರಾಮ್ ಹಾಗೂ ಬೆಲ್ಲದ ಜೊತೆಗೆ ಡ್ರೆಂಚಿಂಗ್ ಅನ್ನ ಕೊಟ್ಟಿರ್ತಾರೆ. 12 ದಿವಸಕ್ಕೆ ಸ್ಪ್ರೇ ಆಗಿ ನ್ಯಾನೋಜಿಮ್ ನೆಕ್ಸ್ಟ್ ಮತ್ತೆ ಪ್ರಮೋಟ್ ಅನ್ನ ಇವರು ಸ್ಪ್ರೇ ಮಾಡಿರ್ತಾರೆ. ತದನಂತರ 15 ದಿವಸಕ್ಕೆ ಡ್ರೆಂಚಿಂಗ್ ಆಗಿ ಗ್ಲೂಕೋವಿಟಾ ಮತ್ತೆ CN ಅನ್ನ ಡ್ರೆಂಚಿಂಗ್ ಅಲ್ಲೇ ಕೊಟ್ಟಿರ್ತಾರೆ. 22 ದಿವಸಕ್ಕೆ ಸ್ಪ್ರೇ ಆಗಿ ಈಥೆನ್ ಮತ್ತೆ ಟಫ್ಕರ್ ಅನ್ನ ಮಾಡಿರ್ತಾರೆ. ತದನಂತರ ನಾವು ನೋಡೋದಾದ್ರೆ ಇವರು 25 ದಿವಸಕ್ಕೆ ಆನಂದ್ ಅಮೈನೋ ಆಸಿಡ್ ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನ ಇವರು ಡ್ರೆಂಚಿಂಗ್ ಅನ್ನ ಮಾಡಿರ್ತಾರೆ. ಆಮೇಲೆ ಇವರು ಫೈನಲ್ ಆಗಿ 32ನೇ ದಿವಸಕ್ಕೆ ಡೈಫೆನ್ಥರಾನ್ 1/4 kg ಮತ್ತೆ ಅಸಿಟಮಿಪ್ರಿಡ್ ಕಾಂಬಿನೇಷನ್ ಅಲ್ಲಿ ಒಂದು ಸ್ಪ್ರೇ ಅನ್ನ ಕೊಟ್ಟಿರ್ತಾರೆ. ಮುಂದಿನ ಅಪ್ಡೇಟ್ಗಾಗಿ ಕೂಡಲೇ ನನ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.